ಆಮೇಲೆ ಶರವಣ ಅವ್ರು ಕೇಳಿದ್ದಾರೆ. ಆಮೇಲೆ ಪೂಜಾರ್ ಅವ್ರು ಕೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೇಳಿರೋರು. ವಿಶ್ವನಾಥ್ ಪಾತ ಅವರು ಥರ ಅಡ್ವೈಸ್ ಮಾಡೋ ರೀತಿ ಹೇಳಿದ್ದಾರೆ. ಸೀನಿಯರು, ನನಗಿಂತ ಸೀನಿಯರು ವಿಶ್ವನಾಥ್. ನಾನು 83ರಲ್ಲಿ MLA ಆದರೆ ಅವ್ರು 78ರಲ್ಲಿ MLA ಆದರು. ನಾನು ಚೀಫ್ ಮಿನಿಸ್ಟರ್ ಆದ್ರೆ ನೀವೇನೂ ಆಗಲಿಲ್ಲ ಪಾಪ. ಇನ್ನು ಮುಂದೆ ಆದರೂ ಆಗಿ ಚೀಫ್ ಮಿನಿಸ್ಟರ್ ಆಗಕ್ಕೆ ಏನಾದ್ರು ಪ್ರಯತ್ನ ಮಾಡಿ. ಅವ್ರು ಹೇಳ್ತಾರೆ ನೀವು ಮಾಡಲಿಲ್ಲ ಅಂತ ಹೇಳಿ ನಮ್ಮ ಕಡೆ ನನ್ನಿಂದನೇ ಅವ್ರು ಆಗಿದ್ದು ಅಂತ ಹೇಳ್ತಾರೆ. ನಿಮ್ಮ ಜೊತೆಲೂ ಇಲ್ಲ ರೀ ಅವರು, ಸುಮ್ಮನೆ ಯಾಕೆ ಹೇಳ್ತೀರಿ, ಯಾಕಪ್ಪ ಹೇಳ್ತೀರಿ? ನಿಮ್ಮ ಜೊತೆ ಇದ್ದಾರಾ? ನೀವೆಲ್ಲ ಎದ್ದೋಯ್ತಿದ್ರಿ, ಅವ್ರು ಇದ್ದಾರಾ? ನಿಮ್ಮ ಜೊತೆ ಇಲ್ಲ ಅವರು. ದೈಹಿಕವಾಗಿ ನಿಮ್ಮ ಜೊತೆ, ಮಾನಸಿಕವಾಗಿ ಇಲ್ಲ. ಏನ್ರಿ ವಿಶ್ವನಾಥ್? ನೋಡೋಣ ನೋಡೋಣ ಮಾಡೋಣ ಇಲ್ಲ ನೋಡೋಣ ನೋಡೋಣ ಅಂದ್ರು. ಆಮೇಲೆ ನಮೋಶಿ ಅವರು ಮಾತಾಡಿದ್ದಾರೆ. ನಿರಾಣಿಯವರು, ನಮ್ಮ ನಿರಾಣಿ ಮಂತ್ರಿಯವರ ತಮ್ಮ ಅವ್ರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ನಾಗರಾಜು, ಶ್ರೀನಿವಾಸ್, ಶ್ರೀನಿವಾಸ್, ಆಮೇಲೆ ಪುಟ್ಟಣ್ಣ ಗದ್ಲ ಮಾಡಿದ್ರು. ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ ನೀವು. ಆಮೇಲೆ ಶರವಣ ಅವ್ರು ಕೇಳಿದ್ದಾರೆ. ಆಮೇಲೆ ಪೂಜಾರ್ ಅವ್ರು ಕೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೇಳಿರೋರು. ವಿಶ್ವನಾಥ್ ಪಾತ ಅವರು ಥರ ಅಡ್ವೈಸ್ ಮಾಡೋ ರೀತಿ ಹೇಳಿದ್ದಾರೆ. ಸೀನಿಯರು, ನನಗಿಂತ ಸೀನಿಯರು ವಿಶ್ವನಾಥ್. ನಾನು 83ರಲ್ಲಿ MLA ಆದರೆ ಅವ್ರು 78ರಲ್ಲಿ MLA ಆದರು. ನಾನು ಚೀಫ್ ಮಿನಿಸ್ಟರ್ ಆದ್ರೆ ನೀವೇನೂ ಆಗಲಿಲ್ಲ ಪಾಪ. ಇನ್ನು ಮುಂದೆ ಆದರೂ ಆಗಿ ಚೀಫ್ ಮಿನಿಸ್ಟರ್ ಆಗಕ್ಕೆ ಏನಾದ್ರು ಪ್ರಯತ್ನ ಮಾಡಿ. ಅವ್ರು ಹೇಳ್ತಾರೆ ನೀವು ಮಾಡಲಿಲ್ಲ ಅಂತ ಹೇಳಿ ನಮ್ಮ ಕಡೆ ನನ್ನಿಂದನೇ ಅವ್ರು ಆಗಿದ್ದು ಅಂತ ಹೇಳ್ತಾರೆ. ನಿಮ್ಮ ಜೊತೆಲೂ ಇಲ್ಲ ರೀ ಅವರು, ಸುಮ್ಮನೆ ಯಾಕೆ ಹೇಳ್ತೀರಿ, ಯಾಕಪ್ಪ ಹೇಳ್ತೀರಿ? ನಿಮ್ಮ ಜೊತೆ ಇದ್ದಾರಾ? ನೀವೆಲ್ಲ ಎದ್ದೋಯ್ತಿದ್ರಿ, ಅವ್ರು ಇದ್ದಾರಾ? ನಿಮ್ಮ ಜೊತೆ ಇಲ್ಲ ಅವರು. ದೈಹಿಕವಾಗಿ ನಿಮ್ಮ ಜೊತೆ, ಮಾನಸಿಕವಾಗಿ ಇಲ್ಲ. ಏನ್ರಿ ವಿಶ್ವನಾಥ್? ನೋಡೋಣ ನೋಡೋಣ ಮಾಡೋಣ ಇಲ್ಲ ನೋಡೋಣ ನೋಡೋಣ ಅಂದ್ರು. ಆಮೇಲೆ ನಮೋಶಿ ಅವರು ಮಾತಾಡಿದ್ದಾರೆ. ನಿರಾಣಿಯವರು, ನಮ್ಮ ನಿರಾಣಿ ಮಂತ್ರಿಯವರ ತಮ್ಮ ಅವ್ರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ನಾಗರಾಜು, ಶ್ರೀನಿವಾಸ್, ಶ್ರೀನಿವಾಸ್, ಆಮೇಲೆ ಪುಟ್ಟಣ್ಣ ಗದ್ಲ ಮಾಡಿದ್ರು. ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ ನೀವು. ಏನು ಮಾತಾಡೋದು?